ಎಲ್ಲ ಎಲ್ಲರೂ ಜನ ಆಸೆ ಇಟ್ಕೊಂಡಿದ್ದಾರೆ, ಬನ್ನಿ 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 ಅಂತ ಇದ್ದಾರೆ. ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಸಹ ಮೊದಲಿಗಿಂತಲೂ ಅಭಿಮಾನಿಗಳು ಜಾಸ್ತಿ, ಊರೂರು ಜಾಸ್ತಿ. ರಮೇಶ್ ಅವರು ಮಾಜಿ ಚೇರ್ಮನ್ರು, ಅಂದರೆ ನನ್ನ ಸ್ವಭಾವ ಕಂಡು ನನ್ನ ಜೊತೆಗೆ ಇದ್ಬಿಟ್ರು. ಇನ್ನು ಮುಂದೆ ನನ್ನ ಪರ್ಮನೆಂಟ್ ಶಿಷ್ಯ ಆಗ್ತಾರೆ ಅವರು. ಅದು ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಎಷ್ಟು ಅಭಿವೃದ್ಧಿ ಆಗಿದೆ. ಮೊನ್ನೆ ಯಾವುದೋ ಒಂದು ಮದುವೆಯಲ್ಲಿ ಹೆಣ್ಣು ಮಕ್ಕಳು ಪಾಪ ಮಾ ಎಮ್ ಎಲ್ ಎ ಅಂತ ಹೇಳ್ತಾ ಇದ್ರು. ಅಭಿಮಾನಿಗಳ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅಂತಂತ ಅದು ಹೆಂಗೆ ಅಂತ ಕ್ವಶನ್ ಮಾರ್ಕ್ ನನಗೂ. ನೀವು ಯಾವ ಪಾರ್ಟಿಯವರು ಅಂತ ಕೇಳಿ ಅವರೇ ಹೇಳ್ತಾರೆ. ಇವತ್ತು ನಮ್ಮ ಕೆಂಪಾಪುರದಲ್ಲಿ, ಮುಳಬಾಗಿಲು ತಾಲೂಕು ಕೆಂಪಾಪುರದಲ್ಲಿ ನಮ್ಮ ರಮೇಶ್ ಅವ್ರ ಮನೇಲಿ ನಾವೆಲ್ಲ ಇದ್ದೀವಿ. ಅವರು ನನಗೆ ಇನ್ವೈಟ್ ಮಾಡಿದ್ರು, ನಾನು ಬರೋಕ್ಕಾಗಲ್ಲ, ಕೆಲ ಮದುವೆಗಳಿದೆ, ನಾನು ಸ್ವಂತವ್ರದ್ದು ಒಂದೇ ಮುಗಿಸ್ಕೊಂಡು ಏನಾದರೂ ಮಾಡಿ ಬಂದು ಹೋಗ್ಬೇಕಂದ್ರು. ಒಂದು ಮದುವೆ ಮುಗಿಸ್ಕೊಂಡು ಬಂದಿದ್ದೀನಿ. ಇವರು ರಮೇಶ್ ಹೇಳ್ದಂಗೆ ಅನೇಕ ಕಾಮಗಾರಿಗಳು ನಮ್ಮ ಕ್ಷೇತ್ರದಲ್ಲಿ ಮುಳಬಾಗಿಲಲ್ಲಿ ಮಾಡಿರೋದು ಎಲ್ಲರೂ ಗೊತ್ತಿದೆ. ನಾನೇನು ಎಕ್ಸ್ಟ್ರಾ ಮಾಡಬೇಕು ಅಂತೇನು ಮಾಡಿಲ್ಲ, ಮಾಮೂಲಿ ಅನುದಾನ ತಂದೆ ಮಾಡಿದೆ. ನನ್ನ ಮಾಮೂಲಿ ಸ್ಟೈಲಲ್ಲಿ ಕೆಲಸ ಆಯಿತು. ಅದು ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಎಷ್ಟು ಅಭಿವೃದ್ಧಿ ಆಗಿದೆ. ಈಗ ರಸ್ತೆಗಳು ಅವನಿಂದ ನಾನು ಇಲ್ಲಿ ಬರಬೇಕಾದ್ರೆ ಯಲಗೊಂಡಳ್ಳಿಗೆ ಭಾಳ ಕಷ್ಟ ಆಗೋದು. ಟೂ ವೀಲರ್ನವರು ಬಿದ್ದೋಗ್ಬಿಡೋರು, ಕಂಪ್ಲೇಂಟ್ ಇತ್ತು. ನಾನು ಒಂದು ಸಾರಿ ಹಿಂಗೆ ಬಂದು ವೀಕ್ಷಣೆ ಮಾಡ್ಕೊಂಡು ಹೋದೆ. ಈ ದೇವರಾಜ ಸಮುದ್ರದಿಂದ ಈ ಸರ್ಕಲ್ಲು, ಯಲಗೊಂಡಳ್ಳಿ ಸರ್ಕಲ್ ಬರಬೇಕಾದ್ರೂ ಅಷ್ಟೇ ಟೂ ವೀಲರ್ ಓಡೋಕ್ಕಾಗ್ತಾ ಇಲ್ಲ. ಮಾಡಲೇಬೇಕಂತ ಚಾಲೆಂಜ್ ಮೇಲೆ ಅದು ಮಾಡಿದೆ. ಅವನಿಂದ ಇಲ್ಲಿ ಮಾಡಿದೆ. ಸುತ್ತಮುತ್ತಲು ಹೆಂಗೆ ಬೇಕಾದ್ರೂ ಅವನಿಗೆ ಬರ್ಬೋದು. ಈಗ ಯಾವ ಕಡೆಯಿಂದ ಬರ್ಬೋದು, ಈ ರಾಂಪುರಕ್ಕೂ ಬರ್ಬೋದು. ನಮ್ಮ ರಮೇಶ್ ಅವರು ಮಾಜಿ ಚೇರ್ಮನ್ರು, ಅಂದರೆ ನನ್ನ ಸ್ವಭಾವ ಕಂಡು ನನ್ನ ಜೊತೆಗೆ ಇದ್ಬಿಟ್ರು. ಯಾವುದೇ ಪಾರ್ಟಿ ಇರ್ಬೋದು ಅವರು, ನಾನು ಇಂಡಿಪೆಂಡೆಂಟ್ ಇದ್ದಿದ್ದೀನಿ, ಎಲ್ಲರೂ ಬೇಕು ನನಗೆ ಅಂತ ಹೇಳಿದಾಗ ನನ್ನ ಜೊತೆಗಿರಪ್ಪ ಅಂತ ಇದ್ದರು. ಈಗಲೂ ಅಷ್ಟೇ ಆಗಾಗ ನಾನು ಫೋನ್ ಮಾಡ್ತೀನಿ, ವಿಷಯ ತಿಳ್ಕೊತೀನಿ, ಅವರು ಮಾಡ್ತಾರೆ. ಅದೇ ಒಂದು ಖುಷಿ. ನಾನು ಫೋನ್ ಮಾಡಿದ್ರೆ ಒಂದು ಖುಷಿ ಅವರಿಗೆ. ಒಂದೆರಡು ಮೂರು ಕಾಮಗಾರಿ ಹೇಳಿದ್ರು, ಅದು ಮಾಡಿದ್ದೀನಿ. ಮುಂದೇನೂ ಅಷ್ಟೇ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಸಹಾಯ ಬೇಕೋ ಏನು ಬೇಕೋ ನಾನು ಇರಲಿ ಬಿಡಲಿ ಮಾಡೋಣ. ಇನ್ನೂ 2 ವರ್ಷ ಎಲೆಕ್ಷನ್ ಇದೆ. ಅದು ಎಲೆಕ್ಷನ್ ಮಾತಾಡೋದು ಬೇಡ ಈಗ. ಬಟ್ ಎಲ್ಲರೂ ಜನ ಆಸೆ ಇಟ್ಕೊಂಡಿದ್ದಾರೆ, ಬನ್ನಿ 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 ಅಂತ ಇದ್ದಾರೆ. ನಾನೇನು ಯಾರಿಗೇನು ಹೇಳೋ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಆವೊಂದು ಏನಿರುತ್ತೋ ನೋಡಬೇಕು, ಪರಿಸ್ಥಿತಿ ನೋಡಿ ಆವಾಗ ನಾವು ಡಿಸಿಷನ್ ತೊಗೋಬೇಕು ಹೊರತು ದುಡುಕಿ ನಾವೇನು ಮಾಡೋಕ್ಕಾಗೋದಿಲ್ಲ. ನನಗೇನೆಂದರೆ ಈ ಕೆಲಸ ಮಾಡಿಸೋದ್ರೆ ಭಾಳ ಇಂಟ್ರೆಸ್ಟು. ಜನಗಳಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು, 4 ಜನಕ್ಕೆ ಅನುಕೂಲ ಮಾಡಬೇಕು ಅನ್ನೋದು ನನ್ನ ಇಷ್ಟ. ನಾನು ಸ್ವಂತಕ್ಕೇನು ಮಾಡ್ಕೊಳಕ್ಕೆ ಹೋಗಿಲ್ಲ, ನಾನು ಜನಗಳಿಗೆ ಮಾಡಿದ್ದೀನಿ. ಅದೆಲ್ಲರೂ ಗೊತ್ತಿದೆ. ನನ್ನ ಸ್ವಭಾವನೇ ಹಂಗೆ. ಯಾರ ಕೈಲೇನು ಹೇಳಿಸ್ಕೊಬೇಕಾಗಿಲ್ಲ, ನನಗೆ ಗೊತ್ತಾಗ್ಬಿಡುತ್ತೆ. ಕಾಮಗಾರಿಗಳ ಕೆಲಸಗಳು ಮಾಡಿ ನನ್ನ ಅನುಭವ ಇದೆ. ನಾನು ಡಿಪಾರ್ಟ್ಮೆಂಟಲ್ಲಿ ಅಫಿಷಿಯಲ್ ಆದಾಗ ಅದೇ ರೀತಿಯಲ್ಲಿ ಇಲ್ಲಿ ಬಂದು ಮಾಡಿದ್ದೀನಿ 5 ವರ್ಷದಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಏನಾಗುತ್ತಂತ ನೋಡೋಣ. ಬಟ್ ಯಾರಾದರೂ ಜನಗಳ ಅಭಿಮಾನಿಗಳು ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಸಹ ಮೊದಲಿಗಿಂತಲೂ ಅಭಿಮಾನಿಗಳು ಜಾಸ್ತಿ, ಊರೂರು ಜಾಸ್ತಿ. ಕೆಲವು ಗೊತ್ತೇ ಆಗಲ್ಲ ನನಗೆ ಯಾರು ಅಂತ. ಎಲ್ಲರೂ ಸಾರ್ ಎಮ್ ಎಲ್ ಎ ಅಂತಾರೆ. ಎಲ್ಲಿ ಮದುವೆಗಳಲ್ಲಿ ಅಲ್ಲೆಲ್ಲ ಹೋದಾಗೆಲ್ಲನೂ ಬೆಂಗಳೂರಿಗೆ ಬಂದು ಗೊತ್ತಿಡ್ತಾರೆ. ಮೊನ್ನೆ ಯಾವುದೋ ಒಂದು ಮದುವೆಯಲ್ಲಿ ಹೆಣ್ಣು ಮಕ್ಕಳು ಪಾಪ ಮಾ ಎಮ್ ಎಲ್ ಎ ಅಂತ ಹೇಳ್ತಾ ಇದ್ರು. ಇಲ್ಲಿ ಕಡದೂರು ಕ್ರಾಸಲ್ಲಿ ಒಂದು ಮದುವೆಯಲ್ಲಿ ಕರೆಕ್ಟಾ, ಈ ಸಾಕ್ಷಿ ಮೂರ್ತಿ ಇದ್ರು. ಹೆಣ್ಮಕ್ಳು ಎಮ್ ಎಲ್ ಎ, ಚಿಕ್ಕ ಹುಡುಗರು ಸಹ ಊಟ ಮಾಡೋರು ಎದ್ಬಿಟ್ಟು ಮಾತಾಡ್ತಾರೆ. ಅಷ್ಟೇ ಸಾಕು ನಮಗೆ. ನಾವು ಏನೋ ಒಂದು ಅಚೀವ್ ಮಾಡಿದ್ವಲ್ಲ ಅಷ್ಟೇ ಸಾಕು. ಏನೇ ಆದ್ರೂ ಒಂದು ಅವಕಾಶ ಇದ್ದಾಗ ಜನಗಳಿಗೆ ಸೇವೆ ಮಾಡಬೇಕಷ್ಟೇ. ಯಾಕಂದ್ರೆ ಜನಗಳು ನಂಬಿ ನಮ್ಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ಎಲ್ಲರಿಗೂ ಅನ್ವಯಿಸುತ್ತೆ. ಯಾವ ಎಮ್ ಎಲ್ ಎ ಆಗಲಿ, ಯಾವ ಮಿನಿಸ್ಟರ್ ಆಗಲಿ, ಕೆಲಸ ಮಾಡಬೇಕು ಜನಗಳಿಗೆ. ಸರ್ಕಾರದ ದುಡ್ಡು ಸರ್ಕಾರದ್ದು ಎಲ್ಲ ಜನಗಳಿಗೆ ಇದು ಮಾಡಿ ಖರ್ಚು ಮಾಡಿ ಕಾಮಗಾರಿಗಳು ಮಾಡಬೇಕು. ಏನೇನು ಎಸೆನ್ಷಿಯಲ್ ಇದೆ ಅವೆಲ್ಲ ಕಾಮಗಾರಿಗಳು, ರಸ್ತೆಗಳಿರ್ಬೋದು, ಬೋರ್ವೆಲ್ಗಳಿರ್ಬೋದು, ಕುಡಿಯೋ ನೀರು ಇರ್ಬೋದು, ಐಮಾಸ್ ಲೈಟ್ ಇರ್ಬೋದು, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ಭಾಳ ಇಂಪಾರ್ಟೆಂಟು. ಅದಕ್ಕೆಲ್ಲ ಮಾಡಿದ್ದೀವಿ. ನಾನು ಅಂಬೇಡ್ಕರ್ ನಿಗಮ ಚೇರ್ಮನ್ ಆದಾಗಲೂ ಅಷ್ಟೇ ಎಲ್ರಿಗೂ ಏನೇನು ಅನ್ಕೊಳ್ಬೇಕಲ್ಲ, ಲ್ಯಾಂಡ್ ಲೋನು, ದನಕರುಗಳ ಲೋನು, ಕುರಿಗಳ ಲೋನು, ಆಮೇಲೆ ಇದು ಕಾರುಗಳು ಎಲ್ಲನೂ ಕೊಟ್ಟಿದ್ದೀನಿ ನಾನು. ಎಲ್ರಿಗೂ ಗೊತ್ತಿದೆ, ನಾನೇನು ಹೇಳ್ಕೊಡೋದಲ್ಲ. ಸೊ ಅವ್ರು ಹೇಳ್ತಾ ಇದ್ದಾರೆ ಜಮೀನು ಹಿಂದುಳಿದಿತ್ತು ಅಂತ ಜಮೀನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ಗಂಗಮ್ಮನ ಜಾತ್ರೆ ಅಲ್ವಾ, ಗಂಗಮ್ಮನ ಜಾತ್ರೆ ನಡೀತಾ ಇದೆ. ಜನಗಳಿಗೆ ದೇವರು ಒಳ್ಳೇದು ಮಾಡಲಿ, ಗಂಗಮ್ಮ ಶಕ್ತಿ ದೇವತೆ ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನೇನು ಮಳೆ ಈಗ ಶುರು ಆಗ್ತಾ ಇದೆ, ಬೆಳೆಗಳು ಚೆನ್ನಾಗಾಗಲಿ. ಗಂಗಮ್ಮನ ಆಶೀರ್ವಾದ ರಾಂಪುರ ಅಲ್ಲ ಇಡೀ ಕ್ಷೇತ್ರದ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈಗ ನನಗೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ, ಅಭಿಮಾನಿಗಳ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅಂತಂತ ಅದು ಹೆಂಗೆ ಅಂತ ಕ್ವಶನ್ ಮಾರ್ಕ್ ನನಗೂ. ಅಂದರೆ ಕಂಪೇರ್ ಮಾಡಿರ್ತಾರೆ ಅವರು, ನಮ್ಮ ಕಾಲಾವಧಿಯಲ್ಲಿ ಹೆಂಗೆ, ಈಗ ಹೆಂಗೆ, ಮೊದಲು ಹೆಂಗೆ, ಅದೆಲ್ಲ ಕಂಪೇರ್ ಮಾಡಿ ನೋಡ್ತಾರೆ, ಹೋಲಿಸ್ತಾರೆ. ಕೆಲಸ ಕಾರ್ಯಗಳು ಆಗಿದೆ ಅಂತ ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ
ಈ ರಸ್ತೆಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಏಮ ಇಂತ ಬಾಗುಂದಿ ಇಟ್ಟು ಪೋಚಿ ಇಟ್ಲು ರಾವಚ್ಚಿ ಅನ್ಕೊಂತಾರಲ್ಲ ಹಂಗಿತ್ತ ಮೊದಲು. ಹಂಗಾಗಿ ಇಡೀ ಕ್ಷೇತ್ರದಲ್ಲಿ ರಸ್ತೆಗಳು ಎಲ್ಲೋದ್ರೂ ಚೆನ್ನಾಗಿದೆ. ನೀವು ಯಾವ ಪಾರ್ಟಿ ಅನ್ನೋದು ಕೇಳಿ ಅವರೇ ಹೇಳ್ತಾರೆ. ಏನು ಇಂಥ ಪಾರ್ಟಿನೇ ಅಂತಲ್ಲ, ಪ್ರತಿಯೊಬ್ಬ ಲೀಡರ್ಸಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಅದ್ರ ಬಗ್ಗೆ ಪ್ರಶಂಸೆ ಮಾಡಿ ಕೊಂಡಾಡ್ತಾ ಇದ್ದಾರೆ. ಅಷ್ಟೇ ಸಾಕು ಖುಷಿ ನನಗೆ. ಓಕೆ, ರಮೇಶ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಅಧಿಕಾರ ಬರಬೇಕು. ನಾವೆಲ್ಲ ಜೊತೆಲಿ ಇರ್ತೀವಿ. ಅವ್ರಿಗೆ ಈ ಚೇರ್ಮನ್ ಆಗಿದ್ದಾರೆ, ಮುಂದೆ TP ಇದೆ, ZP ಇದೆ. ಆಸಕ್ತಿ ಇದ್ದರೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಇನ್ನೂ ಬೆಳಿಬೇಕು. ಅವ್ರಿಗೆ ಡೆವಲಪ್ಮೆಂಟ್ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಭಾಳ ಗಮನ. ಅವ್ರಿಗೆ ಚೇರ್ಮನ್ ಆಗಿದ್ದಾರೆ, ನಾವು ನೋಡಿದ್ದೀನಿ. ಅವ್ರ ಅಂಥವ್ರು ಬೇಕು ಕೆಲಸ ಕಾರ್ಯಗಳು ಮಾಡೋರು. ಸೆಲ್ಫಿಶ್ಗಳು, ಸ್ವಾರ್ಥಿಗಳಿರಬಾರ್ದು. ಹಂಗಾಗಿ ಅವ್ರ ಸಪೋರ್ಟ್ ನಂಗೆ ಸದಾ ಇರುತ್ತೆ ಅಂತ ಹೇಳ್ತಾ ಇನ್ನು ಮುಂದೆ ನನ್ನ ಪರ್ಮನೆಂಟ್ ಶಿಷ್ಯ ಆಗ್ತಾರೆ ಅವ್ರು.